Babylon 5. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಮತ್ತೊಂದು ರಂಪಾಟ ನಡೆದಿದೆ. ರಂಪಾಟ ಅಂದರೆ ಬೇರೆ ಏನೋ ರೀತಿಯಲ್ಲಿ ಅಲ್ಲ. ಇಲ್ಲಾಗಿರ್ತಕ್ಕಂಥ ರಂಪಾಟ, ಇಲ್ಲಿ ವ್ಯವಸ್ಥೆ ನನಗೆ ಸರಿ ಹೋಗ್ತಾ ಇಲ್ಲ ಅಂತ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂಥೇಳಿ ದರ್ಶನ್ ಪ್ರಶ್ನೆ ಇದು. ಮತ್ತು ಜೈಲಧಿಕಾರಿಗಳಿಗೆ ಇದು ಕಿರಿಕಿರಿ ಅನಿಸುತ್ತೆ, ಕೆಲವರಿಗೆ ಕಿರಿಕ್ ಅಂತ ಕೂಡ ಅನಿಸುತ್ತೆ. ಕೆಲವರಿಗೆ ಇದು ಕಿರಿಕಿರಿ ಆಗಬಹುದು, ಕೆಲವರಿಗೆ ಏನಿದು ದರ್ಶನ್ ಕಿರಿಕ್ ಅಂತ ಕೂಡ ಅನಿಸಬಹುದಾಗುತ್ತೆ. ಅವತ್ತು ಹಳೆ ಟಿ ವಿ ಬೇಡ, ನನಗೆ ಈ ಟಿ ವಿ ಕೆಟ್ಟು ಹೋಗಿದೆ, ಹಾಗಾಗಿ ಇದು ಆಫ್ ಆಗ್ತಾ ಇರುತ್ತೆ, ನನಗಿದನ್ನು ಸರಿ ಮಾಡಿಸ್ಕೊಡಿ ಅಂತ ಕೇಳಿದ್ರು. ಆಯ್ತಪ್ಪ, ಸರಿ ಮಾಡಿಸೋಣ ಕೊಟ್ಟಂತೆ ಇರಬೇಕು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದು. ಈಗ ನೋಡಿದ್ರೆ ಈ ಹಳೆ ಟಿ ವಿ ಸಹವಾಸನ ನನಗೆ ಬೇಕಾಗಿಲ್ಲ, ಹೊಸ ಟಿ ವಿ ಕೊಡಿ, ಹೊಸ ಟಿ ವಿ ಕೊಡಿ ಅಂಥೇಳಿ ದರ್ಶನ್ ಪಟ್ಟು ಹಿಡಿದಿರೋದು. ಈ ಒಂದು ವಿಚಾರದಲ್ಲಿ ದರ್ಶನ್ ಕೇಳ್ತಿರೋದು ದೊಡ್ಡ ಅಪರಾಧ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ಒಂದು ಟಿ ವಿ ಕೇಳ್ತಾ ಇದ್ದಾರೆ ಅವರು, ಒಂದು ಏಕತಾನತೆ ಇರುತ್ತೆ ಅಲ್ಲಿ, ಯಾರೋ ಮಾತಾಡೋಕ್ಕಿರಲ್ಲ, ಇನ್ನೊಂದಿರಲ್ಲ, ಒಂದು ವಿದ್ಯಮಾನ ತಿಳ್ಕೊಳ್ಬೇಕು ಅಂತ ಒಬ್ಬ ಮನುಷ್ಯ ಅದ್ರ ಬಗ್ಗೆ ಒಂದು ಮನವಿ ಕೊಟ್ಟಾಗ, ಕೇಳಿಕೊಂಡಾಗ ಅದನ್ನು ಕೊಡುವುದು ಜೈಲಧಿಕಾರಿಗಳ ಕರ್ತವ್ಯ ಕೂಡ ಆಗಿರುತ್ತೆ. ಕೊಡ್ತಾ ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ನಮಗೆ ಗೊತ್ತಿಲ್ಲ, ಇವತ್ತವರೆಗೂ ಅದು ಗೊತ್ತಿಲ್ಲ. ಹೊಸ ಟಿ ವಿ ನನಗೆ ಬೇಕು, ಅಥವಾ ಸರಿಯಾಗಿರೋ ಟಿ ವಿ ಅಂತ, ಹೊಸದು ಅಂದರೆ ನೀವು ಬ್ರ್ಯಾಂಡ್ ನ್ಯೂ ಟಿ ವಿ ತರಿಸಿ ನನಗೆ ಶೋರೂಮಿಂದ ತಂದು ಕೊಡಿ ಅಂತ ದರ್ಶನ್ ಕೇಳ್ತಾ ಇಲ್ಲ. ಸರಿಯಾಗಿರೋ ಟಿ ವಿ ಕೊಟ್ಟರೆ ಇದೇನು ರೀ ಇದು ಮತ್ತೆ ಆಫ್ ಆಗುತ್ತೆ. ದರ್ಶನ್ ಪಟ್ಟಿದ್ದು ತಪ್ಪೇನಿಲ್ಲ. ಯಾಕಂದರೆ ಯಾವುದೋ ಒಂದು ತಪ್ಪು ಮಾಡ್ತಾರೆ, ಯಾವುದೋ ಒಂದು ವಿಚಾರದಲ್ಲಿ ಏನೋ ಸಮಸ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅದೇ ಸ್ಕೇಲ್ ಇಟ್ಬಿಟ್ಟು ಎಲ್ಲದರಲ್ಲೂ ದರ್ಶನ್ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಹೊಸ ಟಿ ವಿ ಅವತ್ತಿಂದ ಕೇಳ್ತಾ ಇದ್ದಾರೆ. ಜೈಲಿನ ಅಧಿಕಾರಿಗಳು ಯಾಕೆ ಕೊಡ್ತಿಲ್ಲ ನಮಗೆ ಗೊತ್ತಿಲ್ಲ. ಬಹುಶಃ ಅಕಸ್ಮಾತ್ ಅಪ್ಪಿ ಈ ಕೇಸಲ್ಲಿ ಏನಾದರೂ ಬೇಲಾಗಿ, ಅಥವಾ ಈ ಒಂದು ಪ್ರಕರಣದಲ್ಲಿ ಇವತ್ತೋ ನಾಳೆನೋ ಇನ್ಯಾವತ್ತೋ ಎಷ್ಟೋ ವರ್ಷಗಳಿಗೋ ಪ್ರಕರಣ ಖುಲಾಸೆ ಆದರೂ ಅಥವಾ ಶಿಕ್ಷೆ ಅನುಭವಿಸಿಯೋ ದರ್ಶನ್ ಆಚೆ ಬಂದರೆ ಪರಪ್ಪನ ಅಗ್ರಹಾರಕ್ಕೆ ಮತ್ತು ಬಳ್ಳಾರಿ ಜೈಲಿಗೆ ಎಷ್ಟೋ ಟಿ ವಿ ಸೆಟ್ಟೇ ಕೊಡಿಸಬಹುದು. ನಾನು ಕೊಡ್ತಾ ಇದ್ದೀನಿ ಕೊಡುಗೆಯಾಗಿ ಅಂತ ಕೊಡಬಹುದೇನೋ ಗೊತ್ತಿಲ್ಲ. ಆದರೆ ಇವತ್ತಿನ ದರ್ಶನ್ ಸ್ಥಿತಿ ಇದೆಯಲ್ಲ ಅಲ್ಲಿ, ಈ ಸ್ಥಿತಿ ಯಾರಿಗೂ ಬೇಡ. ಟಿ ವಿ ಕೇಳಿದ್ರೆ ಟಿ ವಿ ಕೊಡಲ್ಲ, ಇವರು ಕೊಡ್ತಾರೆ, ಅದೇನೋ 10 ನಿಮಿಷಕ್ಕೂ ಅದು ಆಫ್ ಆಗ್ತಾ ಇರುತ್ತೆ, ನಾನೇನು ಮಾಡಲಿ ಅಂತ ದರ್ಶನ್ ಒಂದು ಪ್ರಶ್ನೆ. ಇಲ್ಲಿ ಇವತ್ತಿನ ತಿಂಡಿ ಬಗ್ಗೆ ಕೂಡ ತಕರಾರು ದರ್ಶನ್ದು. ನನಗೆ ಈ ತಿಂಡಿನೇ ಸೆಟ್ ಆಗ್ತಾ ಇಲ್ಲ, ಇದು ಹೇಗೆ ರೀ ತಿನ್ನೋದು, ಇದನ್ನು ನನಗೆ ಈ ತಿಂಡಿ ಇಷ್ಟ ಇಲ್ಲ, ಇದು ತಿನ್ನೋಕ್ಕಾಗ್ತಿಲ್ಲ ಇದು ಅಂಥೇಳಿ ದರ್ಶನ್ನ ಒಂದು ವಾದ. ನಮಗೆ ಜೈಲಿನ ಫುಡ್ ಬಗ್ಗೆ ಒಂದು ವಿಚಾರದಲ್ಲಿ ಅವ್ರನ್ನ ಕೇಳಿದ್ರೆ ಇಂತಿಂಥ ಪೋಷಕಾಂಶ ಇರಬೇಕು, ಇಷ್ಟಿಷ್ಟು ಗ್ರಾಮ್ ನಾವು ಕೊಡ್ತಾ ಇದ್ದೀವಿ, ಮಾಂಸನೂ ಕೊಡ್ತಾ ಇದ್ದೀವಿ ನಾವು, ಅಂದರೆ ನಾನ್ ವೆಜ್ ಆಹಾರವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ, ಇನ್ನೇನು ಮಾಡೋಕ್ಕಾಗುತ್ತೆ ಇದ್ರ ಮೇಲೆ, ಎಲ್ಲ ಖೈದಿಗಳಿಗೇನಾಗುತ್ತೋ, ಎಲ್ಲ ವಿಚಾರಣಾಧೀನ ಖೈದಿಗಳಿಗೇನಾಗುತ್ತೋ ಅದು ದರ್ಶನ್ಗೆ ಆಗ್ತಾ ಇದೆ. ಎಲ್ಲರೂ ತಿಂತಾ ಇಲ್ವಾ, ತಿಂದವರೆಲ್ಲ ಏನಾಗ್ಬಿಟ್ಟಿದ್ದಾರೆ, ಜೈಲಧಿಕಾರಿಗಳ ವಾದ ಇರಬಹುದು. ಆದರೆ ದರ್ಶನ್ಗೆ ಆ ಊಟ ಸೇರದೇ ಇರಬಹುದು ರೀ. ಯಾಕಂದರೆ ಲೋಕೋ ಭಿನ್ನ ರುಚಿ. ಬಳ್ಳಾರಿ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ಖೈದಿಗಳಿಗೆ ಅನಿವಾರ್ಯಕ್ಕೋ ಅಥವಾ ಅವ್ರಿಗೆ ಅಷ್ಟು ಪ್ರಭಾವ ಇಲ್ವೋ ಅಥವಾ ಅವ್ರ ಧ್ವನಿ ಆಚೆಗೆ ಬರಲ್ವೋ ಗೊತ್ತಿಲ್ಲ. ದರ್ಶನೇನಾದರೂ ಮಾತಾಡಿದ್ರೆ ಅದು ಆಚೆ ಬರ್ತಾ ಇದೆ ಧ್ವನಿ. ಆ ಕಾರಣಕ್ಕೆ ಅಲ್ಲಿ ಯಾರೋ ತಿಂತಾ ಇದ್ದಾರೆ, ಅಲ್ಲಿ ಇಷ್ಟಪಟ್ಟು ತಿಂತಾ ಇದ್ದಾರಾ, ಅದ್ಭುತ ರುಚಿ ಅಂತ ತಿಂತಾ ಇದ್ದಾರಾ, ಹೇಗೋ ಜೈಲಿಗೆ ಬಂದುಬಿಟ್ಟಿದ್ದೀವಿ, ಏನೋ ಕಾಲ ಕಳ್ಕೊಂಡು ಹೋಗೋಣ ಅಂತ ತಿಂತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಆದರೆ ದರ್ಶನ್ ಮಾತ್ರ ಈ ಒಂದು ವಿಚಾರದಲ್ಲಿ ನನಗೆ ಈ ಊಟ ಬೇಡ, ಈ ತಿಂಡಿ ಬೇಡ, ನನಗೆ ಈ ಊಟ ಸೇರ್ತಾ ಇಲ್ಲ ನನಗೆ ಅಂತಲೇ ಒಂದು ವಾದವನ್ನಲ್ಲಿ ಮಾಡ್ತಾ ಇರೋದು. ಇವತ್ತು ಜೈಲಲ್ಲಿ ನಾನ್ ವೆಜ್ ಆಹಾರ ಇತ್ತಂತೆ, ಅದು ಕೊಟ್ಟರೂ ಕೂಡ ದರ್ಶನ್ ತಿನ್ನದೇ ಉಪವಾಸ ಮಾಡ್ತಾ ಇರೋದು. ನನಗೆ ಈ ಆಹಾರ ಸೆಟ್ ಆಗ್ತಾ ಇಲ್ಲ, ತಿನ್ನೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಬಹುಶಃ ಈ ಒಂದು ವಿಚಾರದಲ್ಲಿ ಒಂದು ಅರ್ಜಿ ಹೋಗಬಹುದೇನೋ, ಅರ್ಜಿ ಹಾಕ್ಕೊಳ್ಬಹುದು. ದರ್ಶನ್ ಈಗಲೂ ಕೂಡ ಅವಕಾಶ ಇರುತ್ತೆ. ನೋಡಿ ಸ್ವಾಮಿ, ಇಂತಿಂಥ ಕಾರಣಕ್ಕೆ ನನಗೆ ಒಂದು ಆಹಾರ ಸೇರ್ತಾ ಇಲ್ಲ, ನನಗೆ ವಾಕರಿಕೆ ಬಂದಂಗೆ ಆಗುತ್ತೆ, ನನಗೆ ಅಲರ್ಜಿ ಆಗುತ್ತೆ ಅಂತ. ಸೊ ದರ್ಶನ್ಗೆ ಇದೇ ವಿಚಾರದಲ್ಲಿ ಜೈಲಧಿಕಾರಿಗಳು ಏನು ಮಾಡಿದ್ದಾರೆ, ವಾರ್ನಿಂಗ್ ಮಾಡಿದ್ದಾರೆ. ಇಲ್ಲಿನ ರೂಲ್ಸ್ ಫಾಲೋ ಮಾಡಿ, ನೀವು ಯಾಕೆ ಮಾಡ್ತಾ ಇಲ್ಲ, ನೀವು ಎಲ್ಲರೂ ತಿನ್ನೋ ತಾನೇ ನಾನು ನಿಮಗೂ ಕೊಡ್ತಾ ಇರೋದು, ನಾವೇನು ನಿಮ್ಗೆ ಸಪ್ರೇಟಾಗಿ ಮಾಡಿಸ್ತಾ ಇದ್ದೀವ, ಇಲ್ಲ, ಎಲ್ರಿಗೂ ಏನು ಆಹಾರವನ್ನು ಕೊಡ್ತಾ ಇದ್ದೀವೋ ಆ ಆಹಾರನೇ ನಾನು ನಿಮಗೆ ಕೊಡ್ತಾ ಇರೋದು ಅಂತ ಜೈಲಧಿಕಾರಿಗಳು ಕೂಡ ಹೇಳಿದ್ದಾರೆ. ಇದೇನಾಗುತ್ತೆ, ಈ ಪರಪ್ಪನ ಅಗ್ರಹಾರ ವಿಚಾರಕ್ಕೆ ಬಂದಾಗಲೂ ಕೂಡ ನಮಗೂ ಇದೇ ಥರ ಸುದ್ದಿ ಬರ್ತಾಯಿತ್ತು, ನಾವು ಅದೇ ಥರ ಸುದ್ದಿ ಹೇಳ್ತಾ ಇದ್ವಿ. ನಾವೇನು ಒಳಗಡೆ ಹೋಗಿ ನೋಡೋಕ್ಕೆ ಅವಕಾಶ ಇಲ್ವಲ್ಲ. ಒಳಗಡೆ ನಮಗೂ ಹೋಗ್ಲಿಕ್ಕೆ ಅವಕಾಶ ಇದ್ದಿದ್ದರೆ ನಾವು ಅಲ್ಲೇನು ನಡೀತಿದ್ದೆವು ಹೇಳಿಬಿಡಬಹುದಾಗಿತ್ತೇನೋ. ಅವಾಗೇನಾಗ್ತಾಯಿತ್ತು, ಯಾವುದೇ ಕಾರಣಕ್ಕೂ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳು ದರ್ಶನ್ಗೆ ಆಹಾರ ಕೊಡೋಕ್ಕೆ, ಸಪ್ರೇಟ್ ಆಹಾರ ಕೊಡೋಕ್ಕೆ, ಮನೆ ಊಟ ಕೊಡೋಕ್ಕೆ, ಹೊರಗಿನ ಆಹಾರ ಕೊಡೋಕ್ಕೆ ಒಪ್ತಾ ಇಲ್ಲ, ಕಾರಣ ಕೊಡಬೇಕು ದರ್ಶನ್ನು, ಈ ಆಹಾರದಿಂದ ಏನಾಗಿದೆ, ಫುಡ್ ಪಾಯ್ಸನ್ ಆಗಿಬಿಟ್ಟಿದೆಯಾ, ಆರೋಗ್ಯ ಏರುಪೇರಾಗಿದೆಯಾ, ಕಾರಣ ಕೊಡಬೇಕು ಅಂತ ಚೆನ್ನಾಗಿ ದಾರಿ ತಪ್ಪಿಸಿದ್ರು ಪರಪ್ಪನ ಅಗ್ರಹಾರ ಅಧಿಕಾರಿಗಳು. ಹಾಗೀಗೆ ದಾರಿ ತಪ್ಪಿಸ್ಲಿಲ್ಲ ಅವರು. ಏನೋ ಎಷ್ಟು ಸ್ಟ್ರಿಕ್ಟಪ್ಪ ಪರಪ್ಪನ ಅಗ್ರಹಾರ, ದರ್ಶನ್ಗೆ ಎಲ್ಲ ಖೈದಿಗಳ ಥರನೇ ಆಹಾರ ಕೊಡ್ತಾ ಇದ್ದಾರೇನೋ, ಪಾಪ, ಅಯ್ಯೋ ಅಪ್ಪ, ಎಲ್ಲ ಮಾತುಗಳೆಲ್ಲ ಕೇಳಿ ಬಂತಲ್ಲ. ಅದನ್ನು ನಾವು ನಂಬ್ಕೊಂಡಿದ್ವಿ. ಅಲ್ಲಿ ಕೋರ್ಟ್ಗೆ ಹೋದರೆ ದರ್ಶನ್ನು ಇವರು ವಾದ ಮಾಡಿದ್ದು, ಯಾವುದೇ ಕಾರಣಕ್ಕೂ ನಾವು ಇದನ್ನೊಪ್ಪಲ್ಲ,
ಏನು ಕೊರತೆ ಇದೆ ಆಹಾರದಲ್ಲಿ, ಏನು ತಪ್ಪಿದೆ, ಈ ನ್ಯಾಯ ಅಂದರೆ ನ್ಯಾಯ, ನೇಮ ಅಂದರೆ ನೇಮ ಅಂತ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಹೇಳಿದ್ದೆ, ನಾವು ಕೇಳಿದ್ದೆ, ಮಾತಾಡಿದ್ದೆ. ಆ್ಯಸ್ ಇಫ್ ದರ್ಶನ್ಗೆ ಸ್ಟ್ರಿಕ್ಟಾಗಿ ಇವರು ಯಾವುದೇ ತರಹದ ವಿಶೇಷ ಸೌಲಭ್ಯವನ್ನಾಗಲಿ ವಿಶೇಷ ಆಹಾರವನ್ನಾಗಲಿ ಕೊಡ್ತಾ ಇಲ್ಲ, ನಿರಾಕರಿಸಿದ್ದಾರೆ. ಏನು ಖಡಕ್ ರೂಲ್ಸ್ ಅಂತ. ಎಲ್ಲಿವರೆಗೆ ವಿಲ್ಸನ್ ಗಾರ್ಡನ್ ನಾಗನ್ ಫೋಟೋ ಬರೋವರೆಗೂ ನಾವು ನನಗೆ ಹಾಗೆ ಅಂದ್ಕೊಂಡಿದ್ದು, ಇರಬೇಕಪ್ಪ, ಕೋರ್ಟಲ್ಲೆಲ್ಲ ಬಂದು ಈ ಥರ ಹೇಳ್ತಾ ಇದ್ದಾರೆ ಅಂಥೇಳಿ. ಜೈಲು ಅಧಿಕಾರಿಗಳು ಹಾಗಾದರೆ ಕೋರ್ಟ್ ದಾರಿ ತಪ್ಪಿಸಿದ್ರಾ? ಏನು ವಿಡಿಯೋ ಕಾಲ್ ಬೇಕಾ, ಫೋನ್ ಕಾಲ್ ಬೇಕಾ, ಸಿಗರೇಟ್ ಬೇಕಾ, ಎಲ್ಲ ಇತ್ತು ದರ್ಶನ್ ಕೈನಲ್ಲಿ ಇಷ್ಟೆಲ್ಲ ಇದ್ದ ಮೇಲೆ ಇನ್ನು ದರ್ಶನ್ಗೆ ಊಟ ತರ್ಸೋಕ್ಕಾಗ್ತಿರ್ಲಿಲ್ವಾ? ಆಗ್ತಿಲ್ವ ಅಂತ ಆಮೇಲೆ ಪ್ರಶ್ನೆ ಬಂತು. ಅಲ್ಲಿಗೆ ಅದು ಗಪ್ಚುಪ್. ಈಗ ಬಳ್ಳಾರಿಯಲ್ಲಿ ಇದೇ ತಿನ್ನಬೇಕು ದರ್ಶನ್, ಎಲ್ರಿಗೂ ಏನಿದೆಯೋ ನಿನಗೂ ಅದೇ ಅಂಥೇಳಿ ಜೈಲು ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು? ನಾವು ಬೇರೆ ಊಟ ಕೊಡೋಕ್ಕಾಗಲ್ಲ, ಇಲ್ಲಿನ ರೂಲ್ಸ್ ಅಂದರೆ ರೂಲ್ಸ್ ಅಂತ ಹೇಳ್ತಾ ಇದ್ದಾರಂತೆ. ನಾವು ಅದನ್ನು ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಳ್ಳಾರಿ ನಾಗಾನೋ ಬೆಳಗಾವಿ ನಾಗಾನೋ ಅವನ ಜೊತೆ ಅವ್ರ ಫೋಟೋ ಬರೋವರೆಗೂ ಈ ಥರ ಇರಬಹುದು, ನಮಗೆ ಅದು ಗೊತ್ತಿಲ್ಲ. ಅಥವಾ ನಿಜವಾಗ್ಲೂ ದರ್ಶನ್ಗೆ ಈ ಥರ ಆಗ್ತಾ ಇದೆಯಾ ಅದು ಗೊತ್ತಿಲ್ಲ ನಮಗೆ. ಆ ಥರದ ಸುದ್ದಿಗಳು ಬರ್ತಾ ಇದೆ, ನಾವು ಅದನ್ನು ಹೇಳ್ತಾ ಇದ್ದೀವಿ. ಒಂಥರ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ತೋಳ ಬಂತು ತೋಳ ಕಥೆ ಆಗಿಬಿಡುತ್ತೆ. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಸೌಲಭ್ಯ ಚೆನ್ನಾಗಿತ್ತು ಅಂತ ನಾವು ಭಾವಿಸೋಣ, ತನಿಖೆ ಕೂಡ ನಡೀತಾ ಇದೆ. ಚೆನ್ನಾಗಿ ವ್ಯವಸ್ಥೆ ಇದ್ದಾಗಲೂ ಕೂಡ ಹೊರಗಡೆ ಜಗತ್ತಿಗೆ ನಾವು ಸ್ಟ್ರಿಕ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋ ಸಲುವಾಗಿಯೇ ಪರಪ್ಪನ ಅಗ್ರಹಾರ ಅಧಿಕಾರಿಗಳು ದಾರಿ ತಪ್ಪಿಸಿದ್ರು ಎಲ್ರಿಗೂ. ನಾವೇನು ಕೋರ್ಟ್ಗೆ ದಾರಿ ತಪ್ಪಿಸಿದ್ರಲ್ರಿ ಅವರು, ಏನು ಕೊಡ್ತಿಲ್ಲ ಅಂತ. ಈ ಫೋಟೋ ಬರೋವರೆಗೂ ಎಲ್ಲರೂ ಅಂದ್ಕೊಂಡಿದ್ದೇನು, ದರ್ಶನ್ಗೆ ಅಲ್ಲಿ ಸ್ಟ್ರಿಕ್ಟಾಗಿದ್ದಾರಂತೆ, ಮಿಸ್ಕಾಡೋಕ್ಕಾಗ್ತಿಲ್ವಂತೆ, ಜೈಲ್ ಫುಡ್ಡೇ ತಿನ್ನಬೇಕಂತೆ, ಅಕಸ್ಮಾತ್ ಜೈಲ್ ಫುಡ್ ಬೇಡ ಅಂತ ಹೇಳಿದ್ರೆ ಜೈಲಿನ ವೈದ್ಯರೇ ಒಂದು ವರದಿ ಕೊಡಬೇಕಂತೆ, ಈ ಊಟ ಸೇರ್ತಾ ಇಲ್ಲ, ಮನೆ ಊಟ ಅಲೋ ಮಾಡಿ ಅಂಥೇಳಿ, ಆಗ ಮಾತ್ರ ದರ್ಶನ್ಗೆ ಹೊರಗಡೆಯಿಂದ ಊಟ ಸಿಗುತ್ತಂತೆ ಅಂತ. ಈ ಫೋಟೋ ಬರೋವರೆಗೂ ಬಂದ ಮೇಲೆ ಗೊತ್ತಾಯಿತು ಇಷ್ಟು ದಿನ ಚೆನ್ನಾಗಿ ನಾಟಕ ಆಡಿದ್ರು ಇವರು ಅಂತ. ಚೆನ್ನಾಗಿ ಒಳ್ಳೆ ನಾಟಕ ಆಡಿದ್ರು ಅಂದರೆ ಅವರು ಎಷ್ಟು ಶಿಸ್ತಾಗಿದ್ದಾರೆ ಅಂತ ನಮಗೆ ತೋರಿಸ್ಬೇಕಾಗಿತ್ತಲ್ಲ, ಆ ಕಾರಣಕ್ಕೆ ಅಂತ. ಬಳ್ಳಾರಿಯಿಂದನೂ ಅಂಥ ರಿಪೋರ್ಟ್ ಬರ್ತಾ ಇದೆ ಇದೀಗ, ನಾವು ಅದು ನಿಮ್ಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ಬಳ್ಳಾರಿ ಜೈಲು ಒಳಗಡೆ ನಮ್ಮನ್ನು ಬಿಟ್ಟಿಲ್ಲ, ಜೈಲಿನ ಆಚೆಯಿಂದ ನಾವೇನು ಕ್ಯಾಮ್ರಾ ಶೂಟ್ ಮಾಡ್ಬೋದು ಅಷ್ಟಕ್ಕೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನು ಇವತ್ತಿಗೆ ನಂಬೋಣ ನಾವು. ಇವತ್ತು ಆಯಿತು, ಬಳ್ಳಾರಿ ಜೈಲು ಅಧಿಕಾರಿಗಳು ಬಹಳ ಶಿಸ್ತು, ಸ್ಟ್ರಿಕ್ಟು ಎಲ್ಲ ನಂಬೋಣ ನಾವು. ಆದರೆ ಸದ್ಯಕ್ಕಂತೂ ದರ್ಶನ್ಗೆ ಬಳ್ಳಾರಿ ಜೈಲಿನ ಊಟ ಸೇರ್ತಾ ಇಲ್ಲ ಅಂತ ಮಾಹಿತಿ ಇದೆ, ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಂದಿನ ವರದಿ ಬರೋವರೆಗೂ ಇದು ನಿಜ ಅಂತ ನಾವು ನಂಬ್ಕೋಬಹುದು.